ಪರಿಷತ್ ಚುನಾವಣೆ ಮುಗಿತು, ಇನ್ನೇನಿದ್ರು ಸಂಪುಟ ವಿಸ್ತರಣೆ. ಪರಿಷತ್ ಚುನಾವಣೆ ಮುಗಿತು, ಇನ್ನೇನಿದ್ರು ಸಂಪುಟ ವಿಸ್ತರಣೆ. ವಿಧಾನ ಪರಿಷತ್ ಚುನಾವಣೆಯನ್ನ ಮುಂದಿಟ್ಟುಕೊಂಡು ಸಂಪುಟ ವಿಸ್ತರಣೆ ಡಿಲೇ ಆಗಿತ್ತು. ಯಾವಾಗಲೂ ಸಂಪುಟ ವಿಸ್ತರಣೆ ಮಾಡ್ತೀರಾ ಅಂತಿದ್ದಾರೆ ಶಾಸಕರು. ಪರಿಷತ್ ಚುನಾವಣೆಗೆ ಕಾಯುತ್ತಿದ್ದಂತ ಹೈಕಮಾಂಡ್ ನಾಯಕರು. ಚುನಾವಣೆ ಮುಗಿತು, ವಿಸ್ತರಣೆ ಯಾವಾಗ ಎಂದ ಕೈ ಶಾಸಕರು. ಮತ್ತೆ ಡಿಕೆ ಶಿವಕುಮಾರ್ಗೆ ಶುರುವಾಯಿತು ಕ್ಯಾಬಿನೆಟ್ ಟೆನ್ಷನ್. ಪರಿಷತ್ ಚುನಾವಣೆ ಮುಗಿತ್ತು, ಇನ್ನೇನಿದ್ರು ಸಂಪುಟ ವಿಸ್ತರಣೆ. ಹೌದು, ಈಗಾಗಲೇ 13 ಜನ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಉಳಿದಂತ 20 ಸ್ಥಾನಗಳಿಗೆ ಸಚಿವರ ಆಯ್ಕೆ ಆಗಬೇಕಲ್ವಾ? ಆ ಒಂದು ನಿಟ್ಟಿನಲ್ಲಿ ಕಸರತ್ತು ನಡೀತಾ ಇದೆ. ಬಟ್ ಆಕಾಂಕ್ಷಿಗಳು ಹೆಚ್ಚಾಗಿರೋದ್ರಿಂದ ನನಗೂ ಬೇಕು ನಿನಗೂ ಬೇಕು ಅನ್ನೋದ್ರಿಂದ ಇಲ್ಲಿ ಹೈಕಮಾಂಡ್ಗೆ ಮತ್ತು ಡಿಕೆ ಶಿವಕುಮಾರ್ಗೆ ಒಂದು ರೀತಿಯಾಗಿ ಟೆನ್ಷನ್ನು, ಗೊಂದಲ ಇರುವಂಥದ್ದು. ಯಾರಿಗೆ ಅವಕಾಶ ಮಾಡಿಕೊಡಬೇಕಪ್ಪ ಅನ್ನೋದ್ರಲ್ಲಿ. ಇದೀಗ ವಿಧಾನ ಪರಿಷತ್ ಎಲೆಕ್ಷನ್ ಆಯಿತು, ಇನ್ನು ಸಂಪುಟ ವಿಸ್ತರಣೆ ಮಾಡಬೇಕಲ್ವಾ? ಅದರ ತಯಾರಿಯನ್ನು ನಡೆಸ್ಕೊಳ್ಬೇಕಲ್ವಾ? ಆ ಒಂದು ನಿಟ್ಟಿನಲ್ಲಿ ಚರ್ಚೆ ನಡೀತಾ ಇದೆ. ಯಾವಾಗ ಹಾಗಾದ್ರೆ ಸಂಪುಟ ವಿಸ್ತರಣೆ ಆಗೋದು? ಡೇಟ್ ಏನಾದರೂ ಫಿಕ್ಸ್ ಮಾಡಿದ್ದೀರಾ? ಅಥವಾ ಮೊದಲ 3 ಹಂತದಲ್ಲಿ ನೀವು ಸಂಪುಟ ವಿಸ್ತರಣೆ ಮಾಡ್ತೀರಾ ಅಂತ ಅಂದರೆ, ಯಾಕಂದರೆ ಡಿ ಕೆ ಶಿವಕುಮಾರ್ ಬಣದಿಂದ ಮೊದಲ ಆಯ್ಕೆ ಅಂತ ನೋಡ್ಬೋದು. ಯಾಕಂದರೆ ಅಲ್ಲಿ ಆಯ್ಕೆ ಆದಂಥ ವ್ಯಕ್ತಿಗಳ ಮೇಲೆ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಜಿ ಪರಮೇಶ್ವರ್ ಆಗಿರ್ಬೋದು, ರಾಮಲಿಂಗಾರೆಡ್ಡಿ, ಮುನಿಯಪ್ಪ, ಕೃಷ್ಣ ಬೈರೇಗೌಡ, ಸೊ ಇವನ್ನ ಹೊರತುಪಡಿಸಿ ಸೆಕೆಂಡ್ ಲಿಸ್ಟಲ್ಲಿ ಯಾರೆಲ್ಲ ಇರ್ತಾರೆ, ಯಾರಿಗೆ ಅವಕಾಶ ಮಾಡಿಕೊಡುತ್ತೆ ಹೈಕಮಾಂಡ್, ಕ್ಯಾಬಿನೆಟ್ನಲ್ಲಿ ಯಾರು ಹೋಗ್ತಾರೆ ಅನ್ನುವಂಥದ್ದೇ ಇದೀಗ ಮತ್ತೊಂದು ಚರ್ಚೆ. ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ಗೆ ಒಂದು ಕಡೆ ತಲೆನೋವು ಪರಿಣಮಿಸಿದೆ. 20 ಸ್ಥಾನ ಏನಿಲ್ಲ ಅಂತ ಅಂದರೂ 40ರಿಂದ 45 ಜನ ಆಕಾಂಕ್ಷಿಗಳು ನನಗೂ ಬೇಕು ನಿನಗೂ ಬೇಕು ಅನ್ನುವಂಥವ್ರೆ. ಸೊ ಹೀಗಾಗಿ ಅದ್ರ ಜೊತೆಗೆ ಸಮುದಾಯವಾರು ಕೂಡ ಫೈಟ್ ನಡೀತಾ ಇದೆ. ನಮ್ಮ ಸಮುದಾಯಕ್ಕೆ ಕೊಡಬೇಕು, ನಮ್ಮ ಸಮುದಾಯಕ್ಕೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಯಾರನ್ನ ಬ್ಯಾಲೆನ್ಸ್ ಮಾಡುವಂಥ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ಗೂ ಕೂಡ ಗೊಂದಲ ಆಗ್ತಾ ಇದೆ. ನಾನು ಮಂತ್ರಿ ಆಗಬೇಕು ಎನ್ನುತ್ತಿದ್ದಾರೆ ಬೇಳೂರು ಗೋಪಾಲಕೃಷ್ಣ. ಡಿ ಕೆ ಶಿವಕುಮಾರ್ ಬಿ ಕೆ ಹರಿಪ್ರಸಾದ್ ಭೇಟಿ ಮಾಡಿದ್ದೇನೆ, ನನ್ನ ಮೇಲೆ ಜನರ ಆಶೀರ್ವಾದ, ದೇವರ ಆಶೀರ್ವಾದ ಇದೆ. ಪರೋಕ್ಷವಾಗಿ ಸಚಿವ ಸ್ಥಾನದ ಆಸೆ ಬಿಚ್ಚಿಟ್ಟ ಗೋಪಾಲಕೃಷ್ಣ. ಬೇಳೂರು ಗೋಪಾಲಕೃಷ್ಣ ಕೂಡ ನಾನು ಕೂಡ ಆಕಾಂಕ್ಷಿ ಇದ್ದೀನಿ, ನನಗೂ ಕೂಡ ಬೇಕು ಮಂತ್ರಿಗಿರಿ ಅಂತ. ಜನರ ಮತ್ತು ದೇವರ ಆಶೀರ್ವಾದ ಇದೆ, ನಾನು ಎಬಿಲಿಟಿ ಇದ್ದೀನಿ, ಸೊ ನನಗೂ ಕೂಡ ಮಂತ್ರಿಗಿರಿ ಬೇಕು, ಸಚಿವ ಸ್ಥಾನ ನನಗೂ ಕೂಡ ಬೇಕು ಅಂತ ಬೇಳೂರು ಗೋಪಾಲಕೃಷ್ಣ ಸಹಿತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾರಿಗೆ ಇವರಿಗೆ ಮಂತ್ರಿಗಿರಿ ಲಾಟ್ರಿ ಫಿಕ್ಸ್ ಅಂತ ನೋಡೋದಾದ್ರೆ ಟಿ ರಘುಮೂರ್ತಿ ಚಳ್ಳಕೆರೆಯಿಂದ, ಎಸ್ ಪೊನ್ನಣ್ಣ ವಿರಾಜಪೇಟೆ, ಕೆಎಂ ಶಿವಲಿಂಗೇಗೌಡ ಅರಸೀಕೆರೆಯಿಂದ. ನಡೀತಾ ಇದ್ದಂತ ಪೈಪೋಟಿಯಲ್ಲಿ ಸಲೀಂ ಅಹ್ಮದ್ ಪರಿಷತ್ ಸದಸ್ಯ, ಎಸ್.ಎನ್. ನಾರಾಯಣ ಸ್ವಾಮಿ ಬಂಗಾರಪೇಟೆ ಶಾಸಕ, ಅಜಯ್ ಸಿಂಗ್ ಜೇವರ್ಗಿ ಶಾಸಕ ಲಿಸ್ಟಲ್ಲಿದ್ರು. ಈಗ ಇವ್ರಿಗೆ ಫಿಕ್ಸ್ ಲಾಟ್ರಿ ಹೊಡೆಯುತ್ತಾ ಅಂತ ನೋಡಿದ್ರೆ ಸಂತೋಷ್ ಲಾಡ್ ಕಲಘಟಗಿ, ಇವರ ಪರ ಬೆಂಬಲಿಗರು ಕೂಡ ಪ್ರೊಟೆಸ್ಟ್ ನಡೆಸಿದ್ರು. ಶಿವರಾಜ್ ತಂಗಡಿಗೆ ಕನಕಗಿರಿಯಿಂದ, ಮಧು ಬಂಗಾರಪ್ಪ ಸೊರಬ, ಮಧು ಬಂಗಾರಪ್ಪಗೆ ಮತ್ತೆ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ, ಇವ್ರಿಗೂ ಕೂಡ ಅವಕಾಶ ಆಗುವಂಥ ಚಾನ್ಸಸ್, ಸಿಗುವಂಥ ಚಾನ್ಸಸ್ ಇದೆಯೇ ಅಂತ ನೋಡೋದಾದ್ರೆ ಎಸ್ ಮಲ್ಲಿಕಾರ್ಜುನ್ ದಾವಣಗೆರೆ ಉತ್ತರ, ಲಕ್ಷ್ಮಣ ಸವದಿ ಅಥಣಿ ಶಾಸಕ. ಯಾಕಂದ್ರೆ ಲಕ್ಷ್ಮಣ ಸವದಿಗೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಂಥ ಲಕ್ಷ್ಮಣ ಸವದಿ ಕಾಂಗ್ರೆಸ್ಗೆ ನನಗೆ ಅವಕಾಶ ಮಾಡಿಕೊಡ್ತಾರೆ, ನನಗೆ ಅಧಿಕಾರವನ್ನು ಕೊಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ಇದೀಗ ಅವ್ರಿಗೂ ಕೂಡ ಒಂದು ಸ್ವಲ್ಪ ನಿರಾಸೆ ಆಗಿತ್ತು. ಇನ್ನು ಬಿ ಆರ್ ಪಾಟೀಲ್ ಆಳಂದ, ಎಸ್ ಸಿ ಬಾಲಕೃಷ್ಣ ಇದ್ದಾರೆ ಮಾಗಡಿ ಶಾಸಕ.
ಸೊ ಇವರು ಲಿಸ್ಟ್ನಲ್ಲಿರುವಂಥದ್ದು.